ಹೇಗಿದ್ದೀರಾ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ನಿನ್ನೆ ಹೇಳ್ದಂಗೆ ಕಬೋರ್ಡ್ ತಂದಿರಲ್ಲ, ಅದೆಲ್ಲ ಕ್ಲೀನ್ ಮಾಡಿರಲಿಲ್ಲ. ನಾನು ಬಟ್ಟೆ ಒಣ ಹಾಕಿದ್ದೆ. ಸೊ ಅದೆಲ್ಲ ತಂದಿಟ್ಟಿದ್ದೆ. ರೂಮಲ್ಲಿರೋದೆಲ್ಲ ಹಾಲಿಗೆ ಶಿಫ್ಟ್ ಮಾಡಿದ್ವಿ. ಇಲ್ಲಿದ್ದಲ್ಲೇ ಸೋಫಾ ಮೇಲೆ ದಿವಾನ ಮೇಲೆ ಅಲ್ಲಿಂದಲ್ಲೇ ಇತ್ತು. ಸೊ ಮತ್ತೆ ಸಂಜೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲ, ಅದು ಹಂಗೆ ಇತ್ತು. ಸೊ ಬೆಳಗ್ಗೆ ಬಂದು ಸ್ವಲ್ಪ ಹೊತ್ತು ಮಲಗಿ ಬೆಳಿಗ್ಗೆ ಬೇಗ ಇದ್ದು ನಮ್ಮ ಮನೆಯವ್ರಿಗೆ ನಾಷ್ಟ ಎಲ್ಲ ಮಾಡಿಕೊಟ್ಟು ಅವರು ಕೆಲಸಕ್ಕೆ ಹೋದರು. ಸೊ ಆಮೇಲೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ಮಧ್ಯಾಹ್ನ 3 ಗಂಟೆ ಆಗೋಯಿತು. ಆಮೇಲೆ ಒಂದು 1 ಅವರ್ ರೆಸ್ಟ್ ಮಾಡಿ ಸೊ ಈಗ ಎದ್ದು ರೆಡಿಯಾಗಿ ಪೂಜೆ ಮಾಡಿದ್ದೀನಿ. ಸೊ ಈಗ ಇನ್ನೂ 5:45 ಟೈಮು. ಸೊ ಪೂಜೆ ಎಲ್ಲ ಮುಗಿದಿದ್ದಾಯಿತು. ಸೊ ಈಗ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಾನು ಇನ್ನೂ ರೂಮ್ ಟೂರ್ ಕೊಟ್ಟಿಲ್ಲ. ರೂಮ್ ಹೇಗೆ ಕಾಣ್ತಾ ಇದೆ ಅಂತ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗಲೇ ಎಲ್ಲ ಜೋಡಿಸಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾಗೋಗಿದೆ. ಆದರೆ ಶೇರ್ ಮಾಡಬೇಕು. ಇವಾಗ ಸೆಕೆಯಾಗಿದೆ ಆ್ಯಂಡ್ ನೆನ್ನೆ ಫುಲ್ಲು ಹೋಗಿದ್ವಲ್ಲ, ಸೊ ಅಲ್ಲಿ ನಿಂತ್ಕೊಂಡೇ ಇದ್ವಿ ದೇವಸ್ಥಾನ ಹತ್ರ. ಫುಲ್ಲು ಟಯರ್ಡ್ ಆಗಿದೆ. ಸೊ ಆದಷ್ಟು ಬೇಗ ಇದೇ ಬ್ಲಾಗಲ್ಲೇ ಕೊಡ್ತೀನಿ. ಮೇ ಬಿ ನಾಳೆ ಕೊಡ್ತೀನಿ ಅನಿಸುತ್ತೆ. ಸೊ ಹೇಗೆ ಕಾಣ್ತಾ ಇದೆ ಏನು ಅಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಒಂಥರ ರೂಮ್ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಇಷ್ಟು ದಿನ ಬೆಡ್ಶೀಟ್ ಎಲ್ಲ ಅಲ್ಲೇ ಇಟ್ಟಿದ್ನಲ್ಲ. ಸೊ ಈ ಮುಂಚೆ ಬೀರು ಯೂಸ್ ಮಾಡ್ತಿದ್ನಲ್ಲ. ಸೊ ಅದರಲ್ಲಿ ಈಗ ಬೆಡ್ಶೀಟ್ಸ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್ ಬನ್ನಿ, ಈಗ ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ. ಬೇಳೆ ಸಾರು ಮಾಡಲ, ಸೊಪ್ಪು ಸಾರು ಮಾಡಲ ನೋಡ್ತೀನಿ. ಎರಡರಲ್ಲಿ ಯಾವ್ದು ಬೇಗ ಆಗುತ್ತೆ ಅಂತ. ಸೊಪ್ಪು ನೋಡ್ತೀನಿ, ಸೊಪ್ಪು ಚೆನ್ನಾಗಿದೆಯೋ ಇಲ್ವೋ ನೋಡಿಬಿಟ್ಟು ಎರಡರಲ್ಲಿ ಯಾವುದಾದ್ರು ಬೇಗ ಮಾಡ್ಕೊಳ್ಳೋಣ. ಸೊ ಬನ್ನಿ ಈಗ ಬೇಗ ಅಡುಗೆ ಮಾಡೋಣ. ಸೊ ಫ್ರೆಂಡ್ಸ್, ದೋಸೆ ಹಸಿಟ್ಟಿತ್ತಲ್ವ. ಸೊ ನನಗೆ ದೋಸೆ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಊಟಕ್ಕೆ ಬಂದುಬಿಟ್ಟು ನಾನು ದೋಸೆ ಮಾಡಿಕೊಂಡೆ. ವಿತ್ ಚಟ್ನಿ ಮಾಡ್ಕೊಂಡಿದ್ದೆ. ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನಮ್ಮನೆಯವ್ರಿಗೆ ಬಂದುಬಿಟ್ಟು ಬೇಳೆ ಸಾರು ಮಾಡಿದ್ದೆ. ಸೊ ಅವ್ರು ತಿಂತಾರೆ ಅಂದ್ಕೊಂಡೆ. ನೋಡಿದ್ರೆ ಅವ್ರು ಹೊರಗಡೆನೇ ಊಟ ಮಾಡ್ಕೊಂಡು ಬಂದಿದ್ದರು. ಸೊ ಅವರು ಊಟ ಮಾಡಲಿಲ್ಲ ರಾತ್ರಿ. ಸೊ ಹಾಗೆ ಇದು ಹೊನ್ಗನೆ ಸೊಪ್ಪು ತಂದಿದ್ರು ಫ್ರೆಂಡ್ಸ್. ಅದನ್ನೆಲ್ಲ ಬಿಡಿಸ್ಕೊಂಡು ಕೂತ್ಕೊಂಡಿದ್ವಿ. ಅದನ್ನೆಲ್ಲ ಬಿಡಿಸಿ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿಟ್ವಿ. ನಾಳೆ ಮಾಡೋಣ ಅಂತ ಅಂದ್ಕೊಂಡು. ಸೊ ನೋಡಬೇಕು ಏನಾಗುತ್ತೋ ಅನ್ಕೋತೀನೋ. ಸೊ ಫ್ರೆಂಡ್ಸ್, ಶನಿವಾರದ ಬ್ಲಾಗ್ ಇಷ್ಟ ಆಗಿರುತ್ತೆ. ಸೊ ನಾಳೆ ಭಾನುವಾರದ ಇದರಲ್ಲೇ ಬ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಸೊ ಹಾಯ್ ಫ್ರೆಂಡ್ಸ್, ಇದು ಭಾನುವಾರದ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಸೊ ಈಗ ಟೈಮ್ ಬಂದು ಬೆಳಗ್ಗೆ 4:15 ಆಗಿದೆ. ಸೊ ನಮ್ಮ ಮನೆಯವರು ಇಷ್ಟೊತ್ತಿಗೆ ಎದ್ದು ರೆಡಿಯಾಗಿ ಈಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಸೊ ಅಲ್ಲಿಗೆ ಎಲ್ಲರೂ ಪ್ರಸಾದ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ನಮ್ಮ ಮನೆಯವರು ಮತ್ತು ಇನ್ನೊಂದು ಅವ್ರ 5-6 ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವರೆಲ್ಲರೂ ಹೋಗಿ ಅಲ್ಲಿ ಪ್ರಸಾದ ರೆಡಿ ಮಾಡಬೇಕು. ಸೊ ಈಗ ನಮ್ಮ ಮನೆಯವ್ರನ್ನ ಪಿಕ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಪಿಕ್ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ ಈಗ ನಮ್ಮ ಮನೆಯವರು. ಸೊ ಬನ್ನಿ, ಈಗ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಆಮೇಲೆ ಸಿಗ್ತೇನೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಭಾನುವಾರ. ಸೊ ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 7:45 ಆಗ್ತದೆ, 8 ಗಂಟೆ ಆಗಿದೆ. ಸೊ ನೋಡಿದ್ರಲ್ಲ, ಬೆಳಗ್ಗೆ ನಮ್ಮನವ್ರು 4 ಗಂಟೆಗೆಲ್ಲ ರೆಡಿಯಾಗಿ ಅವ್ರು ಹೊರಗಡೆ ಹೋದರು. ಯಾಕೆ ಅಂದರೆ ಅವ್ರ ಫ್ರೆಂಡ್ ತಂಗಿ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ. ಸೊ ಅದಕ್ಕೆ ಅವರು ಅಡುಗೆ ಮಾಡಬೇಕಿತ್ತು. ಸೊ ಅದಕ್ಕೆ ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ನಾನು ಕೂಡ ಹೋಗಬೇಕಿತ್ತು. ಸೊ ಅಲ್ಲಿ ಪ್ರಸಾದಕ್ಕೆ ರೆಡಿ ಮಾಡೋದಕ್ಕೆ, ಆದರೆ ನಾನು ಹೋಗಿರಲಿಲ್ಲ. ಸೊ ಮೊನ್ನೆ ಎಲ್ಲ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಮನೆ ಕೆಲಸ ಬೇರೆ ಜಾಸ್ತಿ ಇತ್ತಲ್ಲ. ಸೊ ಹಾಗೆ ನಾನು ಮನೆಯಲ್ಲೇ ನೋಡಿಕೊಂಡು ಸುಮ್ಮನಿದ್ದೆ. ನಾನು ಹೋಗಿರಲಿಲ್ಲ. ನಮ್ಮ ಮನೆಯವರೆಲ್ಲ ಮಾಡ್ಕೊಳ್ತಿದ್ದಾರೆ. ಸೊ ಬನ್ನಿ ಈಗ ನಾಷ್ಟಕ್ಕೆ ನೋಡೋಣ. ಸೊ ಫ್ರೆಂಡ್ಸ್, ಈಗ ಬೆಳಿಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಗಂಜಿ ಮಾಡ್ಕೊಂಡಿದ್ದೀನಿ. ಗಂಜಿ ಕುಡಿಬೇಕಂತ ಅನಿಸ್ತು ಅಂದ್ಬಿಟ್ಟು. ಆಮೇಲೆ ನೆನ್ನೆ ಬೇಳೆ ಸಾರು ಮಾಡಿದ್ದೆ ಅಲ್ಲ ನಮ್ಮ ಮನೆಯವ್ರಿಗೆ ಊಟಕ್ಕೆ. ಅವ್ರು ನೆನ್ನೆ ಊಟ ತಿನ್ನಲೇ ಇಲ್ಲ ರಾತ್ರಿ. ಸೊ ಅದೆಲ್ಲ ಹಾಗೆ ಇದೆ. ರೈಸು ಹಂಗಿದೆ, ಸಾಂಬಾರು ಹಾಗಿದೆ. ಸೊ ಇವಾಗ ನಾಷ್ಟಕ್ಕೆ ಬರ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲ, ಅವ್ರು ಈಗ ಹೊರಗಡೆ ಮಾಡ್ತಾಯಿದ್ದಾರೆ. ಸೊ ಮಧ್ಯಾಹ್ನಕ್ಕೆ ಆಗ್ಬೋದು ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸಾಂಬಾರನ್ನ. ಸೊ ಬನ್ನಿ ಗಂಜಿ ಕುಡ್ಕೊಂಡು ಆಮೇಲೆ ಏನೋ ಒಂದು ಆರ್ಡರ್ ಬಂದಿದೆ, ಅದೇನು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಡೆಲಿವರಿ ಬಂದಿರೋದು ಮೀಶೋಯಿಂದ ಬ್ಲೈಂಡ್ ಫೋಲ್ಡರು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಜಲ್ಲಿ ಥರ ಇದೆ ಒಳಗಡೆ ಏನೋ. ಸೊ ಬನ್ನಿ ರಿಮೂವ್ ಮಾಡಿ ತೋರಿಸ್ತೀನಿ. 2 ತರಿಸಿದ್ದಾರೆ. ಬೈ 1 ಗೆಟ್ 1 ಆಫರ್ ಇತ್ತು. ಸೊ ಫ್ರೆಂಡ್ಸ್, ಇಲ್ಲಿ ಈ ಥರ ಇದೆ. ಸೊ ತಂಪಾಗಿರುತ್ತೆ ಒಳಗಡೆ. ಇದು ಬಂದು ಜಲ್ಲಿ ಥರ ಏನೋ ಇದೆ ಒಳಗಡೆ. ಸೊ ನೋಡಿ, ಜಲ್ಲಿ ಥರ ಇದೆ ಒಳಗಡೆ. ಸೊ ಅದು ತಂಪಾಗಿರುತ್ತೆ. ರಾತ್ರಿ ಹೊತ್ತು ಹಾಕೊಂಡು ಮಲ್ಕೊಬೇಕಾರೆ ನಮ್ಮ ಮನೆಯವ್ರು ನಿದ್ದೆ ಕಡಿಮೆ ಮಾಡ್ತಾರಲ್ಲ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದಾರೆ. ಟ್ರೈ ಮಾಡೋಣ ಅಂತ ಅಂದ್ಕೊಂಡು. ಸೊ ನೋಡಬೇಕು ಇದನ್ನಾದರೂ ಹಾಕ್ಕೊಂಡು ನಿದ್ದೆ ಮಾಡ್ತಾರೋ ಇಲ್ವೋ. ಸೊ ಫ್ರೆಂಡ್ಸ್, ಆಮೇಲೆ ನನಗೆ ಗಂಜಿ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಗಂಜಿ ಮಾಡ್ಕೊಂಡಿದ್ದೆ. ಸೊ ನನಗೆ ಗಂಜಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅದರಲ್ಲೂ ಈ ಸಮ್ಮರಲ್ಲಿ ಗಂಜಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಗಂಜಿ ಕುಡ್ಕೊಂಡು ಒಂದು 2-3 ಅವರ್ ಬಿಟ್ಟು ಆಮೇಲೆ ನಾಷ್ಟಕ್ಕೆ ಸೇಮ್ ಮತ್ತೆ ದೋಸೆನೇ ಮಾಡಿಕೊಂಡೆ. ನಂಗೆ ದೋಸೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅದಕ್ಕೋಸ್ಕರ ಮಾಡಿಕೊಂಡೆ. ಅದರಲ್ಲೂ ಚಟ್ನಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಮನೆಯವರು ಬಂದರು. ಅವರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಲೆಮನ್ ಜ್ಯೂಸ್ ಬೇಕು ಅಂತಂದರು. ಸೊ ಅದಕ್ಕೆ ಲೆಮನ್ ಜ್ಯೂಸ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಲೆಮನ್ ಜ್ಯೂಸು. ಒಂದು ಸ್ವಲ್ಪ ಹೊತ್ತು ಇಬ್ಬರು ರೆಸ್ಟ್ ಮಾಡಿಕೊಂಡು ಮಲಗಿ ಆಮೇಲೆ ಸಂಜೆ
ಹಾಗೆ ರೆಡಿಯಾಗಿ ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ನಾಳೆ ಸೋಮವಾರ ಆಗಿರೋದ್ರಿಂದ ಪೂಜೆಗೆ ಹೂವು ಮತ್ತು ಎಲೆ ಬೇಕಿತ್ತು. ಸೊ ಅದಕ್ಕೆ ಫಸ್ಟು ಅಂಗಡಿಗೆ ಹೋಗಿ ಹೂವನ ಎಲೆ ತೊಗೊಂಡಿದ್ದೀವಿ. ಹಾಗೆ ಕ್ಯಾನ್ ಕೂಡ ಎತ್ಕೊಂಡಿದ್ದೀನಿ, ನೀರು ತರಬೇಕು. ಸೊ ನೀರು ಕೂಡ ಖಾಲಿಯಾಗಿದೆ. ಹೊಸದು ಕ್ಯಾನ್ ತಂದಿದ್ರು ನಮ್ಮ ಮನೆಯವರು. ಸೊ ಅದರಲ್ಲೂ 2 ಕ್ಯಾನ್ ಇಟ್ಕೊಬರೋಣ ಅಂತ. ಸೊ ಹೂವು ತೊಗೊಂಡು ಆಮೇಲೆ ಪಕ್ಕದಲ್ಲೇ ಬೇಕ್ರಿ ಇತ್ತು. ಸೊ ಅಲ್ಲಿಗೆ ಹೋದ್ವಿ ಏನಾದರೂ ತಿನ್ನೋಣ ಅಂತ. ಅಲ್ಲಿ ಏನೂ ಚೆನ್ನಾಗಿದ್ದಿಲ್ಲ, ಇಷ್ಟ ಆಗಲಿಲ್ಲ. ಒಂದು ಚಾಕ್ಲೇಟ್ ಕೇಕ್ ತಿಂದ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಹಾಗೆ ನೆನಪಾಯಿತು. ಸೊ ಅದಕ್ಕೆ ಒಂದು ಸ್ವಲ್ಪ ದೂರ ಹೋಗ್ತೇನೆ ಪೆಟ್ರೋಲ್ ಹಾಕ್ಸೋದಕ್ಕೆ. ಸೊ ಎಲ್ಲಿ ಅಂದರೆ ನೀವು ಹಳೆ ವ್ಲಾಗ್ಸ್ ನೋಡಿದರೆ ನೆನಪಿರುತ್ತೆ. ಲಾಸ್ಟ್ ಟೈಮ್ ಒಂದ್ಸತಿ ನಾನು ನಮ್ಮ ಮನೆಯವ್ರಿಗೆ ಊಟ ತೊಗೊಂಡು ಹೋಗಿದ್ದೆ. ಸೊ ಅಲ್ಲಿ ಹೋಗಿ ಈಗ ಪೆಟ್ರೋಲ್ ಹಾಕ್ಸ್ಕೊಬರೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಬೇಕು. ಹೋಗಿ ನೀರು ಇಟ್ಕೊಂಡು ಮತ್ತೆ ಮನೆಗೆ ಹೋಗಿ ಅದನ್ನಿಟ್ಟು ಆಮೇಲೆ ಬೇರೆ ಎಲ್ಲೋ ಹೋಗೋದಿದೆ. ಸೊ ಫೈನಲಿ ಪೆಟ್ರೋಲ್ ಬಂಕಿಗೆ ಬಂದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ನೀರ ಹತ್ರ ಹೋಗಿದ್ವಿ. ಸ್ವಲ್ಪ ನೀರು ತರೋದಕ್ಕೆ ಇವತ್ತು ಸ್ವಲ್ಪ ದೂರನೇ ಹೋದ್ವಿ. ಆಮೇಲೆ ಮನೆಗೆ ಹೋಗಿ ಹೂವು ನೀರು ಎಲ್ಲ ಇಟ್ಟು ಇಲ್ಲಿ ನಮ್ಮ ಮನೆಯವರು ಮಟನ್ ತೊಗೊಳೋದಕ್ಕೆ ಬಂದಿದ್ದಾರೆ ವರ್ತೂರಿಗೆ. ಸೊ ಮಟನ್ ತೊಗೊಳ್ಳೋಣ, ಒನ್ ಟೈಮ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ತೊಗೊಳ್ತೀವಿ ಅಷ್ಟೇ. 200 ರುಪೀಸ್ಗೆ ಮಟನ್ ತೊಗೊಂಡು ಸೊ ಮನೆಗೆ ಬಂದು ಆಮೇಲೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಬಿರಿಯಾನಿಗೆ ಇಟ್ಟಿದ್ವಿ. ಸೊ ನಮ್ಮ ಮನೆಯಲ್ಲಂತೂ ಆಲ್ ಟೈಮ್ ಫೇವ್ರೇಟ್ ಆಗೋಗಿರುತ್ತೆ ನಮ್ಮ ಮನೆಯವ್ರು ಮಾಡೋ ಬಿರಿಯಾನಿ ಅಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಫೈನಲಿ ಬಿರಿಯಾನಿ ಕೂಡ ರೆಡಿ ಆಗ್ತಾಯಿದೆ. ಸೊ ನೋಡಿ ಫೈನಲಿ ಊಟ ಆಯಿತು. ಸೊ ಊಟ ಕೂಡ ಮುಗಿಸ್ಕೊಂಡು ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಟಿ ವಿ ಎಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಮಜ್ಜಿಗೆ ಬೇಕು ಅಂದರು ನಮ್ಮ ಮನೆಯವರು. ಮಜ್ಜಿಗೆ ಕೂಡ ಮಾಡಿಕೊಟ್ಟೆ. ಹಾಗೆ ಮಧ್ಯಾಹ್ನ ಇದು ಲೆಮನ್ ಜ್ಯೂಸ್ ಮಾಡಿದ್ನಲ್ಲ ಅದು ಕೂಡ ಇತ್ತು. ಸೊ ಇಬ್ಬರು ಕುಡ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ಸಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.